ಮಕ್ಕಳ ಭವಿಷ್ಯವನ್ನು ಸುಖಮಯವಾಗಿರುವಂತೆ ಮಾಡುವುದು ಪ್ರತಿ ತಂದೆ ತಾಯಿಯರ ಪ್ರಥಮ ಕರ್ತವ್ಯವಾಗಿರುತ್ತದೆ. ನೀವು ಯಾರನ್ನು ಈ ಭೂಮಿಯ ಮೇಲೆ ತಂದಿರೋ ಹಾಗೂ ಯಾರ ಕರ್ಮದಿಂದ ಈ ಜಗತ್ತು ನಿಮ್ಮನ್ನು ಗುರುತಿಸುವುದೋ ಅವರ ಭವಿಷ್ಯದ ಸುಖದ ಜಾತ್ರೆ ಮಹತ್ವವಾದ ಕೆಲಸ. ಬೇರೆ ಏನಿರಲು ಸಾಧ್ಯ? ಆದರೆ ಸುಖ ಮತ್ತು ಸುರಕ್ಷತೆ ಇವುಗಳು ಮನುಷ್ಯನ ಕರ್ಮದಿಂದ ಪ್ರಾಪ್ತವಾಗುವುದಲ್ಲವೇ? ತಂದೆ ತಾಯಿ ಕೊಟ್ಟ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ, ಅವರು ಕೊಟ್ಟ ಯೋಗ್ಯ ಅಥವಾ ಅಯೋಗ್ಯ ವಿದ್ಯಾಭ್ಯಾಸ ಇವೇ ಇಂದಿನ ಎಲ್ಲ ಕರ್ಮಫಲಗಳ ಮೌಲ್ಯವಲ್ಲವೇ? ಸಂಸ್ಕಾರ ಹಾಗೂ ವಿದ್ಯೆಯಿಂದಲೇ ವ್ಯಕ್ತಿತ್ವ ನಿರ್ಧಾರವಾಗುವುದು. ಅರ್ಥಾತ್ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನು ಹೇಗೆ ಸೃಷ್ಟಿಸುತ್ತಾರೋ ಹಾಗೆ ಆಗುತ್ತದೆ ಅವರ ಭವಿಷ್ಯ. ಆದರೂ ಹೆಚ್ಚಿನ ತಂದೆ ತಾಯಿಯರು ತಮ್ಮ ಮಕ್ಕಳ ಭವಿಷ್ಯವನ್ನು ಸುರಕ್ಷಿತವಾಗಿಸುವ ಕಾಳಜಿಯಲ್ಲಿ ಅವರ ವ್ಯಕ್ತಿತ್ವ ನಿರ್ಮಾಣವನ್ನು ಮರೆತೇ ಬಿಡುತ್ತಾರೆ. ವಾಸ್ತವದಲ್ಲಿ ತಂದೆ ತಾಯಿ ಮಕ್ಕಳ ಭವಿಷ್ಯದ ಬಗೆಗೆ ಯೋಚಿಸುತ್ತಾರೆ. ಇದರಿಂದ ಅವರ ಮಕ್ಕಳಿಗೆ ಯಾವ ಲಾಭವೂ ಆಗದು. ಆದರೆ ಯಾವ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನಲ್ಲ, ವ್ಯಕ್ತಿತ್ವದ ನಿರ್ಮಾಣ ಮಾಡುವರೋ ಅಂಥ ಮಕ್ಕಳ ಆದರವನ್ನು ಇಡೀ ಪ್ರಪಂಚವೇ ಮಾಡುತ್ತದೆ. ನೀವೇ ಯೋಚಿಸಿ ನೋಡಿ.